ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಇತ್ತೀಚೆಗೆ ಮದುವೆ ಹೊಂದಾಣಿಕೆಯಲ್ಲಿ ಏಕ ನಕ್ಷತ್ರದವರು ಹೊಂದಾಣಿಕೆ ಆಗೋದಿಲ್ಲ, ಮದುವೆ ಆಗಲೇಬಾರ್ದು ಅಂತೆಲ್ಲ ಹೇಳ್ತಾರೆ. ಸಾಮಾನ್ಯವಾಗಿ ಇದನ್ನ ಯಾವ ಥರ ಹೇಳ್ತಾರೆ ಅಂತಂದರೆ, ಇಬ್ಬರದು ಒಂದೇ ನಕ್ಷತ್ರ ಅಂತ ಬಂದಾಗ ಇಬ್ಬರಿಗೂ ಒಂದೇ ದಶ ನಡೆಯುತ್ತೆ ಅಂತ ಅನ್ಕೊತಾರೆ. ಆದರೆ ಒಂದೇ ದಶ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಬ್ಬರಿಗೂ ಕೂಡ ವಯಸ್ಸು ಬೇರೆ ಬೇರೆ ಇರುತ್ತೆ. ಏಕ ನಕ್ಷತ್ರ ಇರುವಂಥವ್ರು ಮದುವೆ ಆದರೆ ಒಂದೇ ದಶ ನಡೆಯುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ರೆ ಇಬ್ಬರಿಗೂ ಕೂಡ ಗುರು ದಶ ನಡೀತಾ ಇರುತ್ತೆ. ಇಬ್ಬರಿಗೂ ಗುರು ದಶ ನಡೀತಾ ಇದ್ದು ಲಗ್ನದಿಂದ ಗುರು ಗ್ರಹದ ಪ್ಲೇಸ್ಮೆಂಟ್ ಬೇರೆ ಬೇರೆ ಇರುತ್ತಲ್ವಾ. ಒಬ್ಬರಿಗೆ ಗುರುಗ್ರಹ ಲಗ್ನದಿಂದ 5ನೇ ಮನೆಯಲ್ಲಿರುತ್ತೆ, ಇನ್ನೊಬ್ಬರಿಗೆ 10ನೇ ಮನೇಲಿರ್ಬೋದು. ಸೊ ಇಬ್ಬರಿಗೂ ನಡೀತಾ ಇರುವಂಥ ದಶಾ ಅಧಿಪತಿ ಬೇರೆ ಬೇರೆ ಮನೆಯಲ್ಲಿ ಇರೋದ್ರಿಂದ ಬೇರೆ ಬೇರೆ ಕರ್ಮಗಳನ್ನು ಪಡ್ಕೊಂಡಿರ್ತಾರೆ. ಈ ಏಕ ನಕ್ಷತ್ರ ಆಗಬಾರ್ದು ಅನ್ನೋದ್ರಲ್ಲಿ ಖಂಡಿತವಾಗಿ ಲಾಜಿಕ್ ಇಲ್ಲ. ಏನಕ್ಕೆ ಒಂದೇ ನಕ್ಷತ್ರದವರು ಆಗಬಾರ್ದು ಅನ್ನೋದಕ್ಕೆ ನಿಖರವಾಗಿರುವಂತಹ ಕಾರಣ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಒಂದೇ ರಾಶಿಯವರು ಮದುವೆ ಆದರೆ ಒಂದು ರೀತಿ ಒಳ್ಳೆಯದೇ. ಯಾಕೆಂತಂದರೆ ಇಬ್ಬರಲ್ಲೂ ಕೂಡ ಒಂದೇ ಗುಣ ಇರುತ್ತಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೂ ಅವ್ರಿಗೆ ನಡೀತಾ ಇರುವಂಥ ದಶಾಭುಕ್ತಿಗಳ ಸಂಯೋಗ ಅನ್ನುವಂಥದ್ದೇ ಫೈನಲ್ ಆಗುತ್ತೆ. ಈ ದಶಾಭುಕ್ತಿ ಕಾಂಬಿನೇಷನಲ್ಲಿ ಏನು ನಿಮಗೆ ಸಂಯೋಗ ಇರುತ್ತಲ್ವಾ, ಅದೇ ಫೈನಲ್. ನಡೀತಾ ಇರುವಂಥ ದಶಾದಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಈ ಸಂಯೋಗವಿದ್ದಾಗ ಮದುವೆ ಜೀವನದ ರೆಸ್ಪಾನ್ಸಿಬಲ್ ಅನ್ನು ತಗೊತಾರೆ. ಅದೇ ಆ ದಶಾದಲ್ಲಿ ಏನಾದರೂ 1ನೇ ಮನೆ, 10ನೇ ಮನೆ, 8ನೇ ಮನೆ, 12ನೇ ಮನೆ ಸಂಯೋಗ ಬಂದರೆ ಮದುವೆ ಜೀವನದಲ್ಲಿ ಇಂಟ್ರೆಸ್ಟನ್ನು ಕಳ್ಕೊತಾರೆ, ರೆಸ್ಪಾನ್ಸಿಬಲ್ ತಗೊಳ್ಳೋದಿಲ್ಲ. ಇದು ಅವ್ರಿಗೆ ನಡೀತಾ ಇರುವಂಥ ದಶಾಭುಕ್ತಿ ಮೇಲೆ ನಿರ್ಣಯವಾಗುತ್ತೆ ಹೊರತು ಕೇವಲ ಈ ಏಕನಕ್ಷತ್ರ, ಏಕನಾಡಿ ಇದ್ರ ಮೇಲೆ ಖಂಡಿತ ಅಲ್ಲ. ಏಕನಕ್ಷತ್ರ, ಏಕನಾಡಿ, ಈ ರಾಕ್ಷಸಗಣ, ಈ ಮನುಷ್ಯಗಣ, ಈ ದೇವಗಣ, ನಕ್ಷತ್ರಕ್ಕೆ ಒಂದೊಂದು ಪ್ರಾಣಿ ಕೊಟ್ಬಿಡ್ತಾರೆ. ಈ ನಕ್ಷತ್ರಕ್ಕೆ ಆನೆ, ಈ ನಕ್ಷತ್ರಕ್ಕೆ ಇಲಿ, ಈ ನಕ್ಷತ್ರಕ್ಕೆ ಹಾವು, ಈ ಪ್ರಾಣಿಗೆ ಈ ಪ್ರಾಣಿ ಬಂದರೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾವುದೂ ಮುಖ್ಯ ಆಗಲ್ಲ. ಮುಖ್ಯ ಆಗೋದು ಅವ್ರಿಗೆ ನಡೀತಾ ಇರುವಂತಹ ದಶಾಭುಕ್ತಿಗಳ ಸಂಯೋಗ, ಮನೆಗಳ ಸಂಯೋಗ ಮಾತ್ರನೇ. ಮದುವೆ ಹೊಂದಾಣಿಕೆಯನ್ನು ದಶಾಭುಕ್ತಿ ಮೇಲೆ ಮಾಡಿಸಿ, ಅದು ಬಿಟ್ಟು ಈ 36ಕ್ಕೆ 18 ಪಾಯಿಂಟು, 25 ಪಾಯಿಂಟು ಈ ಪಾಯಿಂಟ್ ಮೇಲೆ ದಯವಿಟ್ಟು ಹೋಗಬೇಡಿ. ಈ ಪ್ರಾಣಿ, ಈ ಏಕನಾಡಿ, ಈ ರಾಕ್ಷಸಗಣ ಮತ್ತು ಯಾವುದೋ ಕುಜದೋಷ, ಈ ಸರ್ಪದೋಷ ಮತ್ತು ಯಾವುದೋ ಕದಳಿ ವಿವಾಹ, ಈಗೆಲ್ಲ ದಯವಿಟ್ಟು ಹೋಗಬೇಡಿ. ಇವೆಲ್ಲ ಖಂಡಿತ ಲಾಜಿಕ್ ಇಲ್ದಿರುವಂತಹ ವಿಚಾರಗಳು. ವಧು ಮತ್ತು ವರರ ಮದುವೆ ಜೀವನ ನಿಂತಿರುವಂಥದ್ದು ಅವರಿಗೆ ನಡೀತಾ ಇರುವಂತಹ ದಶಾಭುಕ್ತಿಯಲ್ಲಿನ ಗ್ರಹಗಳ ಸಂಯೋಗ ಮಾತ್ರನೇ. ಅವ್ರಿಗೆ ನಡೀತಾ ಇರುವಂಥ ದಶಾಭುಕ್ತಿಗಳಲ್ಲಿ ಮದುವೆ ಜೀವನಕ್ಕೆ ಅನುಕೂಲವಾಗಿರುವಂತಹ ಸಂಯೋಗ ಇತ್ತು ಅಂತಂದರೆ ಅವರ ಮದುವೆ ಜೀವನ ಚೆನ್ನಾಗಿರುತ್ತೆ. ಯಾವಾಗ ಋಣಾತ್ಮಕ ಸಂಯೋಗ ಇರುತ್ತೋ ಅಲ್ಲಿ ಮದುವೆ ಜೀವನ ಕೆಡುತ್ತೆ. ಇದನ್ನೇ ಜಾತಕವನ್ನು ನೋಡಿ ಹೊಂದಾಣಿಕೆ ಮಾಡುವಂಥದ್ದು. ಇದಕ್ಕಾಗಿ ಮದುವೆ ಮ್ಯಾಚಿಂಗ್ ಅಂತ ಬಂದಾಗ ದಶಾಭುಕ್ತಿಯನ್ನು ನೋಡಬೇಕೆ ಹೊರತು ಕೇವಲ ಈ ಮ್ಯಾಚಿಂಗ್ ಅಂತ ದಯವಿಟ್ಟು ಹೋಗಬೇಡಿ. ಏನಾದರೂ ದಶಾಭುಕ್ತಿಯಲ್ಲಿ ಋಣಾತ್ಮಕ ಸೂಚನೆ ಏನಾದರೂ ಇತ್ತು ಅಂತಂದರೆ ಡೈವರ್ಸ್ ಆಗುವಂಥ ಕಾಂಬಿನೇಷನ್, ಉದಾಹರಣೆಗೆ 1ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ನಡೀತಾ ಇರುವಂಥ ದಶಾಭುಕ್ತಿನಲ್ಲಿ ಬಂತು ಅಂತಂದರೆ ಡೈವರ್ಸ್ ಹಾಗೆ ಆಗುತ್ತೆ. ಅದೇ ರೀತಿ ಮದುವೆ ಜೀವನ ಆ ಒಂದು ದಶಾಭುಕ್ತಿಯಲ್ಲಿ ಏನಾದರೂ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಪಾಸಿಟಿವ್ ಕಾಂಬಿನೇಷನ್ ಬಂದಾಗ ಮದುವೆ ಜೀವನ ಖಂಡಿತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮದುವೆ ಜೀವನ ಅಥವಾ ಹೊಂದಾಣಿಕೆಯನ್ನು ದಶಾಭುಕ್ತಿ ಮೇಲೆ ಮಾಡಬೇಕೇ ಹೊರತು ಈ ಪಾಯಿಂಟ್ಸ್ ಮೇಲೆ, ಈ ಪ್ರಾಣಿ ಮೇಲೆ, ಈ ನಾಡಿ ಮೇಲೆ, ಈ ರಾಶಿ ಮೇಲೆ ಮತ್ತು ರಾಕ್ಷಸಗಣ, ದೇವಗಣ ಅದರ ಮೇಲೆ ಮಾಡುವಂಥದ್ದಲ್ಲ. ದಶಾಭುಕ್ತಿಯ ಅನುಸಾರವಾಗಿ ಮದುವೆ ಹೊಂದಾಣಿಕೆ ಬೇಕು ಅಂದರೆ ಖಂಡಿತ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಸತ್ಯವಾಗಿರುವಂತಹ ಜ್ಯೋತಿಷವನ್ನು ಕಲಿಯಿರಿ, ಮೂಢನಂಬಿಕೆಯಿಂದ ಹೊರಬನ್ನಿ. ನಮಸ್ಕಾರ.